ಯಮನ ದೂತರು ಬಂದು ಅಜಮಿಳನೆಳೆವಾಗ. ಶಿಕ್ಷಣ ಸಂಸ್ಕೃತಿ ವಿಚಾರದಲ್ಲಿ ವಿಖ್ಯಾತವಾಗಿದ್ದ ಕನ್ಯಾಕುಬ್ಜದಲ್ಲಿ ಒಬ್ಬ ಬ್ರಾಹ್ಮಣನಿದ್ದ. ಅವನ ಹೆಸರು ಅಜಮಿಳ. ತುಂಬ ಜ್ಞಾನಿ, ವೇದಶಾಸ್ತ್ರ ಪರಿಣಿತ, ಧರ್ಮಕ್ಕೆ ಯಾವುದೇ ಲೋಪ ಬರದಂತೆ ಹೆಂಡತಿ ಮಕ್ಕಳೊಂದಿಗೆ ಸುಖವಾಗಿ ಜೀವಿಸುತ್ತಿದ್ದ. ಒಮ್ಮೆ ಅಜಮಿಳ ದರ್ಬೆಯನ್ನು ತರಲು ಕಾಡಿಗೆ ಹೋಗುತ್ತಾನೆ. ಅವನಿಗೆ ಅಲ್ಲೊಬ್ಬ ತರುಣಿ ಕಾಣಿಸುತ್ತಾಳೆ. ಅಜಮಿಳ ಅವಳ ಸೌಂದರ್ಯಕ್ಕೆ ಮಾರು ಹೋಗಿ ಮೋಹಗೊಳ್ಳುತ್ತಾನೆ. ಅವಳೊಂದಿಗೆ ವಾಸಿಸತೊಡಗುತ್ತಾನೆ. ತನ್ನ ಹೆಂಡತಿ ಮಕ್ಕಳನ್ನು ಮರೆತು ಬಿಡುತ್ತಾನೆ. ಬ್ರಾಹ್ಮಣ ಧರ್ಮವನ್ನು ಮರೆಯುತ್ತಾನೆ. ಮಾಂಸಾಹಾರ, ಮದ್ಯಪಾನಗಳೇ ಪಥ್ಯವಾಗುತ್ತದೆ. ಈ ಮಹಿಳೆಯಿಂದ ಅವನು ಹಲವು ಮಕ್ಕಳನ್ನು ಪಡೆಯುತ್ತಾನೆ. ಅದರಲ್ಲಿ ಕೊನೆಯ ಮಗನ ಹೆಸರು ನಾರಾಯಣ. ಅಜಮಿಳಾಲಿಗೆ ನಾರಾಯಣನ ಮೇಲೆ ಅತೀವವಾದ ಪ್ರೀತಿ. ಸದಾಕಾಲ ಅವನನ್ನು ಜೊತೆಯಲ್ಲಿಯೇ ಇರಿಸಿಕೊಂಡು ಕಾಲ ಕಳೆಯುತ್ತಿದ್ದ. ದಿನಗಳದಂತೆ ಅಜಮಿಳಲಿಗೆ ಮುಪ್ಪು ಆವರಿಸಿತು. ದೇಹಶಕ್ತಿ ಕುಂದತೊಡಗಿತು. ಆದರೆ ಅವನಿಗೆ ದೇವರ ಮೇಲೆ ಭಕ್ತಿಯಾಗಲಿ ಧರ್ಮದ ಮೇಲೆ ನಿಷ್ಠೆಯಾಗಲಿ ಬರಲೇ ಇಲ್ಲ. ಹಾಗೆಯೇ ಅವನಿಗೆ ಆಯಸ್ಸು ಮುಗಿಯುವ ದಿನವೂ ಬಂತು. ಯಮನ ದೂತರು ಬಂದು ಅವನ ಕೊರಳಿಗೆ ಪಾಶ ಹಾಕಿ ಎಳೆಯತೊಡಗಿದರು. ಅಜಮಿಳನಿಗೆ ನೀರು ಕುಡಿಯಬೇಕೆಂದೆನಿಸಿ ನೀರಿಗಾಗಿ ತನ್ನ ಮಗನನ್ನು ನಾರಾಯಣ ನಾರಾಯಣ ಎಂದು ಕರೆಯುತ್ತಾನೆ. ಅಲ್ಲಿಗೆ ಅಲ್ಲಿನ ದೃಶ್ಯವೇ ಬದಲಾಗುತ್ತದೆ. ತಕ್ಷಣ ವಿಷ್ಣುದೂತರು ಅಲ್ಲಿಗೆ ಬಂದು ಯಮದೂತರಿಗೆ ಆಶ್ಚರ್ಯವಾಗುತ್ತದೆ. ಅತ್ಯಂತ ಪಾಪಕೃತ್ಯಗಳಲ್ಲೇ ತೊಡಗಿಕೊಂಡಿದ್ದ ಅಜಮಿಳನಿಗೆ ನರಕವೇ ಪ್ರಾಪ್ತಿಯಾಗಬೇಕು. ಯಮನ ಆಜ್ಞೆಯನ್ನು ಪಾಲಿಸಲು ಬಂದು ತಮ್ಮನ್ನು ಯಾವುದೇ ಕಾರಣಕ್ಕೂ ತಡೆಯಬಾರದೆಂದು ಹೇಳುತ್ತಾರೆ. ವಿಷ್ಣುದೂತರು ಅಜಮಿಳನನ್ನು ಎಷ್ಟೇ ಪಾಪಗಳನ್ನು ಮಾಡಿದವನಾದರೂ ಕೊನೆಗೆ ಸಾಯುವ ಕಾಲದಲ್ಲಿ ನಾರಾಯಣ ನಾರಾಯಣ ನಾಮಸ್ಮರಣೆ ಮಾಡಿದ್ದಾನೆ. ಆದ್ದರಿಂದ ಅವನಿಗೆ ವಿಷ್ಣುಲೋಕ ಪ್ರಾಪ್ತಿಯಾಗಬೇಕು ಎನ್ನುತ್ತಾರೆ. ಅಜಮಿಳನು ತನ್ನ ಮಗ ನಾರಾಯಣನನ್ನು ಕರೆದನೇ ಹೊರತು ವಿಷ್ಣು ಸ್ಮರಣೆ ಮಾಡಲಿಲ್ಲ ಎಂದು ಯಮದೂತರು ತಿಳಿ ಹೇಳುತ್ತಾರೆ. ಆದರೆ ವಿಷ್ಣುದೂತರು ಕೇಳುವುದಿಲ್ಲ. ನಾರಾಯಣ ನಾಮದ ಮಹಿಮೆ ಅಪಾರವಾದುದು. ನಾರಾಯಣ ನಾಮದ ಉಚ್ಚಾರಣೆಯಿಂದ ಸಕಲ ಪಾಪಗಳು ನಿವಾರಣೆಯಾಗುತ್ತವೆ. ಬೇಕಿದ್ದರೆ ಈ ಧರ್ಮ ರಹಸ್ಯದ ಬಗ್ಗೆ ನಿಮ್ಮ ಒಡೆಯನಾದ ಯಮಧರ್ಮರಾಯನನ್ನೇ ವಿಚಾರಿಸಿ ತಿಳಿದುಕೊಳ್ಳಿ ಎಂದು ಹೇಳುತ್ತಾರೆ. ವಿಷ್ಣುದೂತರ ವಾಗ್ವಾದ ಕೇಳುತ್ತಿದ್ದ ಅಜಮಿಳನಿಗೆ ಜ್ಞಾನೋದಯವಾಗುತ್ತದೆ. ತನ್ನ ತಪ್ಪುಗಳ ಅರಿವಾಗುತ್ತದೆ. ಅವನಿಗೆ ಅರಿವಿಲ್ಲದಂತೆ ಅವನು ವಿಷ್ಣು ಭಕ್ತನಾಗುತ್ತಾನೆ. ಯಮದೂತರು ಅಜಮಿಳನನ್ನು ಬಿಟ್ಟು ಯಮಲೋಕಕ್ಕೆ ಹಿಂತಿರುಗಿ ನಡೆದ ವಿದ್ಯಮಾನಗಳನ್ನು ಯಮಧರ್ಮರಾಯನಿಗೆ ತಿಳಿಸುತ್ತಾರೆ. ಯಮಧರ್ಮನು ವಿಷ್ಣುದೂತರ ವಾದವನ್ನು ಎತ್ತಿ ಹಿಡಿಯುತ್ತಾನೆ. ನಾರಾಯಣ ನಾಮದ ಮಹಿಮೆ ಅಮೋಘವಾದದ್ದು. ಅಜಮಿಳನನ್ನು ನಾರಾಯಣನೆಂಬ ನಾಮವೇ ಕಾಯ್ತು ಎನ್ನುತ್ತಾರೆ. ನೀನ್ಯಾಕೋ ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲವೊಂದಿದ್ದರೆ ಸಾಕು ಅಲ್ಲವೇ? ಇದೊಂದು ಮುತ್ತಿನಂಥ ಮಾತೊಂದನ್ನು ಕೇಳಿ. ಅಳತೆ ಮೀರಿ ಕಟ್ಟಿದ ಮನೆ, ಅಳತೆ ಮೀರಿ ಮಾಡಿದ ಸಾಲ, ಅದ್ಧೂರಿಯಿಂದ ಮಾಡಿದ ಮದುವೆ, ಸರಳತೆ ಮೀರಿ ತೋರಿಕೆಯ ಬದುಕು, ಅತಿಯಾಗಿ ಒಬ್ಬರ ಮೇಲಿರು ನಂಬಿಕೆ, ಅಪಾರವಾದ ಪ್ರೀತಿ ವಿಶ್ವಾಸ, ಇದರಿಂದ ಯಾವತ್ತೂ ಒಳ್ಳೆಯದಾಗುವುದಿಲ್ಲ. ಇವತ್ತಿನ ಮಾಹಿತಿ ಇಷ್ಟ ಆದರೆ ಲೈಕ್ ಕೊಡಿ. ಮತ್ತಷ್ಟು ಮಾಹಿತಿಗಳಿಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಸಿಗೋಣ. ನಮಸ್ಕಾರ.